ವೈಶಾಖ್ ಸಾವಿನ ಬಳಿಕ ಕೃಷಿ ತಾಪಂಡ ಮೊದಲ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ಗೆಳೆಯನ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ ನಟಿ. ಉದ್ಯಮಿ ವೈಶಾಖ್ ಉಪಾಧ್ಯಾಯ್ ಸಾವಿನ ಬಗ್ಗೆ ತನಿಖೆ ಸದ್ಯ ನಡೀತಾ ಇರುವಂಥದ್ದು. ವಿವಿಧ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಕೇಸ್ನಲ್ಲಿ ನಟಿ ಕೃಷಿ ತಾಪಂಡ ಹೆಸರು ಕೂಡ ಪ್ರಸ್ತಾಪ ಆಗ್ತಾನೇ ಇದೆ ಪದೇ ಪದೇ. ಈ ಬಗ್ಗೆ ಇಲ್ಲಿವರೆಗೂ ಕೂಡ ನಟಿ ಪ್ರತಿಕ್ರಿಯಿಸಿರಲಿಲ್ಲ. ಅವರ ಮನೆಯಲ್ಲಿಯೇ ನೇಣಿಗೆ ಶರಣಾಗಿದ್ದು ಅವರ ಫ್ಲಾಟ್ನಲ್ಲಿಯೇ. ಕೃಷಿ ತಾಪಂಡ ಇದೇ ಮೊದಲ ಬಾರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟನ್ನು ಮಾಡಿ ಮೊದಲ ಪ್ರತಿಕ್ರಿಯೆಯನ್ನು ಅವರು ಕೊಟ್ಟಿರುವಂಥದ್ದು. ಈ ಸಾವಿನ ಕುರಿತಂತೆ ನಟಿ ಕೃಷಿ ತಾಪಂಡ ಅವರ ಫ್ಲ್ಯಾಟ್ನಲ್ಲಿಯೇ ಕಳೆದ ಒಂದು ವಾರದಿಂದ, ಅಂದರೆ ಸಾವಿಗೂ ಮುನ್ನ ಒಂದು ವಾರದಿಂದ ಅವರ ಫ್ಲ್ಯಾಟ್ನಲ್ಲಿಯೇ ಉಳಿದುಕೊಂಡಿದ್ದರು ಉದ್ಯಮಿ ವೈಶಾಖ್ ಉಪಾಧ್ಯಾಯ್. ಅವರ ಫ್ಲ್ಯಾಟ್ನಲ್ಲಿಯೇ ಕೃಷಿ ತಾಪಂಡ ಆ ಸಂದರ್ಭದಲ್ಲಿ ಅಲ್ಲಿರಲಿಲ್ಲ, ಅವರು ನೆಲಮಂಗಲದ ಕಡೆಗೆಲ್ಲೋ ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ವೈಶಾಖ್ ಉಪಾಧ್ಯಾಯ್ ಅಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಅದಾದ ಬಳಿಕ ಇಲ್ಲಿವರೆಗೂ ಕೃಷಿ ತಾಪಂಡ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಇದೇ ಮೊದಲ ಬಾರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಕೃಷಿ ತಾಪಂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ತುಂಬ ಭಾವುಕವಾದಂತಹ ಪೋಸ್ಟನ್ನು ಅವರು ಮಾಡಿದ್ದಾರೆ. ಈ ರೀತಿಯಾಗಿ ನಾನು ಬರೆಯಬೇಕಾಗತ್ತೆ ಅಂತ ಊಹಿಸಿಯೇ ಇರಲಿಲ್ಲ. ಇದನ್ನು ಬರೆಯೋದಕ್ಕೆ ಅಥವಾ ಜಗತ್ತಿನ ಎದುರು ತೆರೆದಿಡೋದಕ್ಕೆ ನನಗೆ ಮಾನಸಿಕ ಬಲವೂ ಇಲ್ಲ, ಶಕ್ತಿಯೂ ಇಲ್ಲ. ಇಂತಹ ಸಮಯದಲ್ಲಿ ನಾನು ಮಾಡಬೇಕಾಗಿರುವ ಕೊನೆಯ ಕೆಲಸ ಅಂದರೆ ಅದು ಸಾರ್ವಜನಿಕವಾಗಿ ಹೇಳಿಕೆಯನ್ನು ಕೊಡೋದು. ನನ್ನ ಬಗ್ಗೆ, ನನ್ನ ಸ್ನೇಹಿತರು, ಕುಟುಂಬಸ್ಥರ ಬಗ್ಗೆ ಪದೇ ಪದೇ ಮೂಡ್ತಾ ಇರುವ ಅನುಮಾನಗಳು, ನಮ್ಮ ಮೇಲೆ ಇರುವ ತೀವ್ರ ಒತ್ತಡ, ನನ್ನನ್ನು ಗುರಿಯಾಗಿಸಿ ಕೇಳಲಾಗ್ತಾ ಇರುವಂತಹ ಪ್ರಶ್ನೆಗಳ ಕಾರಣಕ್ಕೆ ಇದನ್ನು ಮಾಡಬೇಕಾಗ್ತಾ ಇದೆ. ಊಹಿಸಲಾಗದ ನಷ್ಟವನ್ನು ಸಹಿಸಿಕೊಳ್ಳೋದಕ್ಕೆ ನಾವು ಯತ್ನಿಸ್ತಾ ಇರುವಾಗ ಅದರ ಬಗ್ಗೆ ವಿವರಣೆ ಕೊಡಲಿ ಅಂತ ನಿರೀಕ್ಷಿಸಲಾಗ್ತಾ ಇದೆ. ಕಳೆದ ಕೆಲವು ದಿನಗಳು ನನ್ನ ಜೀವನವನ್ನು ಊಹಿಸಲಾಗದ ರೀತಿಯಲ್ಲಿ ಬದಲಿಸಿದೆ. ನಡೆದಿರುವ ಘಟನೆಗಳಲ್ಲಿ ನನ್ನ ಹೃದಯಕ್ಕೆ ಹತ್ತಿರವಾಗಿದ್ದ, ನನ್ನ ಜೊತೆ ನಿಲ್ತಾ ಇದ್ದ, ನನ್ನನ್ನು ರಕ್ಷಿಸುತ್ತಾ ಇದ್ದ, ಸಹೃದಯದಿಂದ ನನ್ನ ಬಗ್ಗೆ ಕಾಳಜಿಯನ್ನು ವಹಿಸಿದ ವ್ಯಕ್ತಿಯನ್ನು ನಾನೂ ಕಳೆದುಕೊಂಡಿದ್ದೇನೆ. ಆತನನ್ನು ಕಳೆದುಕೊಂಡಿದ್ದು ಪದಗಳಿಂದ ತುಂಬಿಸಲಾಗದ ಕಂದಕವನ್ನು ಸೃಷ್ಟಿಸಿದೆ. ಈ ನಷ್ಟವನ್ನು ನಾನು ಎಂದಿಗಾದರೂ ಒಪ್ಪಿಕೊಳ್ಳುತ್ತೇನಾ ಅನ್ನೋದು ನನಗೂ ತಿಳಿದಿಲ್ಲ. ನಾನು ಬಹಳ ದಿನಗಳಿಂದ ನೋವು ಅನುಭವಿಸ್ತಾ ಇದ್ದು ಮತ್ತೊಂದು ಊಹಿಸಲಾಗದ ನಷ್ಟವನ್ನು ಈಗ ಅನುಭವಿಸುವಂತಾಗಿದೆ. ಆದರೆ ಇದರ ಬಗ್ಗೆ ದುಃಖ ಪಡುವುದಕ್ಕೂ ನನಗೆ ಸಮಯ, ಅವಕಾಶ ಸಿಗ್ತಾ ಇಲ್ಲ. ಅಲ್ಲದೆ ಅವರ ಕುಟುಂಬಸ್ಥರು, ಸ್ನೇಹಿತರು, ಆತ್ಮೀಯರು ಈ ದುಃಖದಿಂದ ಹೊರಬರೋದಕ್ಕೆ ಯತ್ನಿಸ್ತಾ ಇರುವಾಗ ಸತತವಾಗಿ ಅನುಮಾನಗಳು, ಊಹೆಗಳು, ಒಬ್ಬರ ಸಾವನ್ನು ಸುದ್ದಿಯಾಗಿಸುವ ಯತ್ನಗಳು ನಡೀತಾ ಇವೆ. ಕೆಲ ಮಾಧ್ಯಮಗಳು ಅರ್ಥ ಮಾಡಿಕೊಂಡು ಗೌರವಯುತವಾಗಿ ನಡೆದುಕೊಳ್ತಾ ಇವೆ. ಇನ್ನು ಕೆಲವರು ಪ್ರತಿಕ್ರಿಯೆ ಕೊಡುವಂತೆ ಪ್ರಚೋದಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಹೇಗಿದ್ದೀರಾ, ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತಾ ಇದ್ದೀರಾ ಅಂತ ಕೇಳುವ ಬದಲು ಮೊದಲ ಪ್ರಶ್ನೆಯೇ ನಿಮ್ಮ ಪ್ರತಿಕ್ರಿಯೆ ಏನು ಅನ್ನೋದಾಗಿರುತ್ತೆ. ನಾನು ಒಬ್ಬ ವ್ಯಕ್ತಿ ಅಥವಾ ನನ್ನ ವೇದಿಕೆಯ ಬಗ್ಗೆ ಹೇಳ್ತಾ ಇಲ್ಲ, ಒಂದು ವೇದಿಕೆಯ ಬಗ್ಗೆ ಹೇಳ್ತಾ ಇಲ್ಲ. ಸತ್ಯವನ್ನು ತಿಳಿದೆಯೇ ಉತ್ತರದ ಹುಡುಕಾಟದಲ್ಲಿರುವ ಮತ್ತು ಅದರಿಂದ ಆಗುವ ಪರಿಣಾಮಗಳ ಬಗ್ಗೆ ಯೋಚಿಸದ ಎಲ್ಲರ ಬಗ್ಗೆಯೂ ಹೇಳ್ತಾ ಇದ್ದೇನೆ. ನೋವನ್ನು ಅನುಭವಿಸ್ತಾ ಇರುವ ಯಾವ ವ್ಯಕ್ತಿಯೂ ಅದನ್ನು ವಿವರಿಸಬೇಕು, ಸಮರ್ಥಿಸಿಕೊಳ್ಬೇಕು ಅಂತ ಬಯಸೋಕೆ ಹೋಗಬಾರ್ದು. ನನಗಾಗಿ ಪ್ರಾರ್ಥಿಸ್ತಾ ಇರುವ, ನನ್ನ ಸ್ಥಿತಿಯ ಬಗ್ಗೆ ವಿಚಾರಿಸಿಕೊಳ್ತಾ ಇರುವ, ಸಂತಾಪದ ಸಂದೇಶಗಳನ್ನು ಕಳಿಸ್ತಾ ಇರುವ ಎಲ್ಲರಿಗೂ ಧನ್ಯವಾದಗಳು. ಈಗಲೇ ಉತ್ತರಿಸುವ ಶಕ್ತಿ ನನ್ನಲ್ಲಿ ಇಲ್ಲದೇ ಇರಬಹುದು, ಆದರೆ ನಿಮ್ಮ ಪ್ರೀತಿಯನ್ನು ನಾನು ಕಾಣ್ತಾ ಇದ್ದೇನೆ. ಅದಕ್ಕಾಗಿ ನಾನು ಆಭಾರಿಯಾಗಿದ್ದೇನೆ. ನನ್ನ ಜೊತೆ ನನ್ನ ಸ್ನೇಹಿತರಿದ್ದಾರೆ. ಉಳಿದಿರುವ ಅಲ್ಪ ಸ್ವಲ್ಪ ಶಕ್ತಿಯೊಂದಿಗೆ ನಡೆದಿರುವುದನ್ನೆಲ್ಲ ಅರಗಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಮಾಧ್ಯಮಗಳಿಗೂ, ಆದರೆ ಎಲ್ಲರಿಗೂ ಅಲ್ಲ, ಮತ್ತು ಊಹೆಗಳನ್ನು ಮಾಡ್ತಾ ಇರುವ ಎಲ್ಲರಿಗೂ ಇದನ್ನು ಇಲ್ಲಿಗೆ ನಿಲ್ಲಿಸಿ ಅಂತ ಕೈ ಮುಗಿದು ಪ್ರಾರ್ಥಿಸ್ತೇನೆ. ದಯವಿಟ್ಟು ಅವರ ಕುಟುಂಬ, ನನ್ನ ಕುಟುಂಬ, ನಮ್ಮ ಸ್ನೇಹಿತರನ್ನು ಕಾಡಿಸಬೇಡಿ. ಯಾರದೋ ನಷ್ಟವನ್ನು ಹೆಡ್ಲೈನ್ಸ್ ಅಥವಾ ಮನರಂಜನೆಯಾಗಿ ಪರಿವರ್ತಿಸಬೇಡಿ. ಅವರ ಕುಟುಂಬ ಮಗನನ್ನು ಕಳೆದುಕೊಂಡಿದೆ. ಈ ನೋವನ್ನು ಸಹಿಸಿಕೊಳ್ತಾ ಇರುವ ಜನರಿದ್ದಾರೆ. ಅವರ ನಷ್ಟವನ್ನು ಶಾಂತಿಯಿಂದ ಸಹಿಸಿಕೊಳ್ಳುವ ಗೌರವ ಮತ್ತು ಪ್ರೈವಸಿಯನ್ನು ನಮಗೆ ಕೊಡಿ. ಮಾನಸಿಕ ಆರೋಗ್ಯ ತುಂಬ ಕ್ಲಿಷ್ಟಕರವಾದದ್ದು, ಹಾಗೆಯೇ ನೋವು ಕೂಡ. ಪ್ರತಿ ಅನಾವಶ್ಯಕ ಪ್ರಶ್ನೆ, ಪ್ರತಿ ಅನುಮಾನ, ಪ್ರತಿ ವದಂತಿ, ಪ್ರತಿ ಹೆಡ್ಲೈನ್ ಸಹ ಇಲ್ಲಿರುವ ವ್ಯಕ್ತಿಗಳ ಮೇಲೆ ನಷ್ಟ, ನೋವನ್ನು ಅರಗಿಸಿಕೊಳ್ಳಲು ಯತ್ನಿಸುತ್ತಿರುವವರ ಮೇಲೆ ಪರಿಣಾಮವನ್ನು ಬೀರುತ್ತೆ.
ನೀವು ಯಾರನ್ನಾದರೂ ನಗುವಂತೆ ಮಾಡಲಾಗದೇ ಇದ್ದರೆ ಕಡೆ ಪಕ್ಷ ಅವರ ಕಣ್ಣೀರಿಗೆ ಕಾರಣರಾಗಬೇಡಿ ಅನ್ನೋದನ್ನು ನಾನು ಯಾವಾಗಲೂ ನಂಬುತ್ತೇನೆ. ಯಾರಿಗಾದರೂ ನೀವು ಬದುಕಲು ಕಾರಣವನ್ನು ಕೊಡಲಾಗದೇ ಇದ್ದರೂ ಅವರು ಆಶಾಭಾವನೆಯನ್ನೂ ಕಳೆದುಕೊಳ್ಳುವುದಕ್ಕೆ ಕಾರಣರಾಗಬೇಡಿ. ಅವರ ಆತ್ಮ ಶಾಂತಿಯಿಂದ ಇರಲಿ ಅಂತ ನಿಮಗೆ ಕೈ ಮುಗಿದು ಬೇಡಿಕೊಳ್ತೇನೆ. ಆತನ ಕುಟುಂಬ, ಸ್ನೇಹಿತರು, ನಾವೆಲ್ಲರೂ ನೆಮ್ಮದಿಯಿಂದ ಅವರನ್ನು ನೆನೆಯುವುದಕ್ಕೆ ಅವಕಾಶ ಮಾಡಿಕೊಡಿ. ಕರುಣೆಯನ್ನು ಆಯ್ಕೆ ಮಾಡಿಕೊಳ್ಳಿ. ಇಲ್ಲಿಗೆ ನಿಲ್ಲಿಸುವಂತೆ ನಿಮಗೆ ಬೇಡಿಕೊಳ್ಳುತ್ತೇನೆ. ಇದಿಷ್ಟು ಕೃಷಿ ತಾಪಂಡ ಅವರು ತಮ್ಮ ಪೋಸ್ಟ್ನಲ್ಲಿ ಬರೆದಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.